ಏನಂತ ಪಾದಯಾತ್ರೆ ಮಾಡ್ತಾವ್ರೆ? ಇಲ್ಲ, ಏನೋ ಒಂದು ಕಾರಣ ಬೇಕಿಲ್ಲ. ನಾವು ಪಾದಯಾತ್ರೆ ಮಾಡಿದ್ವಿ, ಏನಕ್ಕೋಸ್ಕರ ಮಾಡಿದ್ವಿ ತಮಗೆಲ್ಲ ಗೊತ್ತಿದೆ. ಇಲ್ಲಾರ, ಈಗ ಆ ಘಟನೆ ಆಗಿರೋದು ಆಗಬಾರ್ದಾಗಿತ್ತು. ಘಟನೆ ಅದು ಬಳ್ಳಾರಿ ಘಟನೆ ಆಗಬಾರ್ದಾಗಿತ್ತು. ಯಾವ ಕಾರಣಕ್ಕಾಗಿದೆ ತಮಗೆಲ್ಲ ಗೊತ್ತಿರೋದು ವಿಚಾರ. ಒಂದು ಸಣ್ಣ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಆಗಿರೋದು. ಏನು ಹೇಳಿ, ಆ ದೊಡ್ಡ ಮನಸ್ಸು ಮಾಡಿ ಜನಾರ್ದನ್ ರೆಡ್ಡಿ ಅವರು ಮೋಸ್ಟ್ ಸೀನಿಯರ್ ಲೀಡರ್ ಬಿ ಜೆ ಪಿಯಲ್ಲಿ ಮಂತ್ರಿಗಳು ಆಗಿದ್ದವರು, ಅವರು ಒಂದು ದೊಡ್ಡ ಮನಸ್ಸು ಮಾಡಬೇಕಾಗಿ ಏನಾಗಿದೆ, ವಾಲ್ಮೀಕಿ ಸ್ಟ್ಯಾಚ್ಯೂವನ್ನು ಭಾಳ ವರ್ಷದಿಂದ ಕನಸಿತ್ತು. ಬಳ್ಳಾರಿ ಜಿಲ್ಲೆಯಲ್ಲೇ, ಸ್ಪೆಷಲಿ ಬಳ್ಳಾರಿ ಟೌನಲ್ಲಿ ಒಂದು ದೊಡ್ಡದಾಗಿ ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂ ಆಗಬೇಕಂತ ಒಂದು ಕನಸಿತ್ತು. ಇವ್ರು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಭರತ್ ರೆಡ್ಡಿ ಅವರು ಬಂದಾದಮೇಲೆ ಮಾಡಿದ್ದಾರೆ. ಅದು ಜನಗಳಲ್ಲಿ ಒಂದು ಇದ್ದಿತ್ತು, ಕನಸಿತ್ತು, ಅದು ನೆನೆಸು ಮಾಡಿದ್ದಾರೆ ಅವರು. ಆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ರು. ಇವ್ರು ಮಾಡೋಕ್ಕಾಗಲಿಲ್ಲಲ್ಲ, ಇವ್ರು ಮಾಡ್ತಾರಂತ ಶಬಾಸ್ಗಿರಿ ಕೊಡ್ಬೇಕು ತಾನೆ, ಒಳ್ಳೆ ಕೆಲಸ ತಾನೆ ಅದು. ಆ ಬ್ಯಾನರ್ ಅವ್ರ ಮನೆ ಮುಂದೆನೂ ಕಟ್ಟಿರಲಿಲ್ಲ, ಅಲ್ಲಿ ಎಲ್ಲಿ ಕಟ್ಟಿದ್ರೆ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಅದೇನಂತ ಪಾದಯಾತ್ರೆ ಮಾಡ್ತಾರೆ? ಆ ಕಾರ್ಯಕ್ರಮಕ್ಕೆ ಯಾರು ಚಾಲನೆ ಕೊಟ್ಟರು, ಏನಾಗಿದೆ, ಎಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ನೋಡಿದ್ದೀರಾ. ಅದೇ ನಾನು ಹೇಳ್ತೀನಿ, ಮಾಧ್ಯಮ ಸ್ನೇಹಿತರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ, ಇದು ನನ್ನ ಕಾರ್ಯಕ್ರಮ ಅಲ್ಲ, ನಿಮ್ಮ ಕಾರ್ಯಕ್ರಮ ಅಲ್ಲ, ಕಾಂಗ್ರೆಸ್ ಕಾರ್ಯಕ್ರಮ ಇಲ್ಲ. ಇದು ಬಡವ್ರ ಪರ ಕಾರ್ಯಕ್ರಮ. ದಯಮಾಡಿ ನೀವು ಹೆಚ್ಚಿನ ಇದರಲ್ಲಿ ಪ್ರಚಾರ ಕೊಡಬೇಕಂತ ಕೇಳ್ಕೊಂಡು ಬೆಳಗ್ಗೆ ಅದಕ್ಕೆ ಬರ್ತಾಯಿದ್ದೀನಿ ನಾನು. 24ನೇವರೆಗೆ 11 ಗಂಟೆಗೆ ಕಾರ್ಯಕ್ರಮನ ಶುರು ಮಾಡ್ತೀವಿ. 11ವರೆಗೆ ಮನೆ ಮುಖ್ಯಮಂತ್ರಿಗಳು ಬರ್ತಾರೆ. ಮೊದಲೇ ಹೋಗ್ಬಿಟ್ಟು ಮನೆಗಳು ಕೊಡ್ತೀವಿ. ಅಲ್ಲಿ ಮನೆ ಮುಖ್ಯಮಂತ್ರಿ ಕೈಯಿಂದ ಅಲ್ಲಿ ಮನೆ ಕೊಟ್ಟು ಎಲ್ಲ ಜಿಲ್ಲೆಯಲ್ಲಿ ಏನು ಮಾಡಿದ್ವಿ, ನಮ್ಮ ಗದಗಲ್ಲಿ, ನಮ್ಮ ತುಮಕೂರಲ್ಲಿ ಜಯಚಂದ್ರ ಅವ್ರು ಮಾತಾಡಿದ್ದಾರೆ, ನಾನೇ ಇರ್ತೀನಿ ಸರ್ ಅಂತ ಹೇಳಿದ್ದಾರೆ. ಭಾಳಷ್ಟು ಕಡೆ ಎಲ್ಲ ಮಂತ್ರಿಗಳು ಯಾರ ಜಿಲ್ಲೆಯಲ್ಲಿ ಎಲ್ಲ ಲೀಡರ್ಗಳು ಎಲ್ಲ ತಾಲೂಕಲ್ಲಿ ಅವ್ರ ನೇತೃತ್ವದಲ್ಲೇ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇಲ್ಲಿ ನಾವು ಕೊಡ್ತೀವಿ. ಎಲ್ಲ ಅಲ್ಲಿ ಇಲ್ಲಿ ಕನಿಷ್ಠ ನಾವು ಇಲ್ಲ ಹೇಳ್ತೀನಿ, ಈಗ ಹಕ್ಕುಪತ್ರಗಳು 20,560 394 20,300 ಹಕ್ಕುಪತ್ರಗಳನ್ನು ಕೊಟ್ಟಿಲ್ಲ ಭಾಳ ವರ್ಷದಿಂದ. ಈಗ ನಾವು 20,363 ಮನೆ 63 ಹಕ್ಕುಪತ್ರಗಳು ಡೀಟೇಲ್ ಕೊಡಪ್ಪ. ಅದು ಯಾವ್ಯಾವ ಜಿಲ್ಲೆ ಅಂತ ಜನ ಕನಿಷ್ಠ ನಮ್ದಿರೋದು ಕನಿಷ್ಠ ಮಿನಿಮಮ್ ಅಂದರೆ 2 ಲಕ್ಷ ಜನ ಅಂತೂ ಸೇರಲೇಬೇಕಂತ ಇದ್ದೀವಿ. ನಮ್ಮ ಟಾರ್ಗೆಟ್ ಇರೋದು 3 ಲಕ್ಷ ಜನ ಸೇರಿಸ್ಬೇಕಂತ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಈಗ ಹಕ್ಕುಪತ್ರಗಳು ಕೊಡ್ತಾ ಇರೋದು ನೋಡಿ, ಬೆಂಗಳೂರು ಅರ್ಬಂದು 2,793 ಹಕ್ಕುಪತ್ರಗಳು, ರಾಮನಗರ 881, ಕೋಲಾರ 1,395, ತುಮಕೂರು 1,181, ಚಿಕ್ಕಬಳ್ಳಾಪುರ 312, ಮೈಸೂರು 200, ಶಿವಮೊಗ್ಗ 150, ಚಿತ್ರದುರ್ಗ 4,065, ಬಳ್ಳಾರಿ 1,000, ವಿಜಯನಗರ 1,615, ಕಲಬುರಗಿ 1,186, ಬೀದರ್ 350. ಹಂಗಾಗಿ ಒಟ್ಟಾಗಿ 20,345 ಮನೆಗಳು ಕೊಡ್ತಾಯಿದ್ವಿ ಹಕ್ಕುಪತ್ರ. ಇದು ಮನೆಗಳ ಜೊತೆ ಹಕ್ಕುಪತ್ರಗಳು ಭಾಳಷ್ಟು ಪೆಂಡಿಂಗ್ ಇತ್ತು. ಹಂಗಾಗಿ ಬಿಡ್ರಿ, ಹಂಗಾಗಿ ಇಲ್ಲಿ ಕೌಂಟ್ರ್ ಆಗ್ತಾಯಿದ್ವಿ ನಾವು. ಇಲ್ಲಿಂದಾನೇ ಒಂದು 10-15 ಜನ ಸ್ಟೇಜ್ ಮೇಲೆ ಕೊಟ್ಟು ನಾವು 5 ಜಿಲ್ಲೆದು ಏನು ಮಾಡಿದ್ವಿ, ಇಲ್ಲಿ ಕೌಂಟ್ರ್ ಮಾಡಿದ್ದೀವಿ. ಇಲ್ಲಿ ಮಾಡಿಬಿಟ್ಟು ಕೌಂಟ್ರ್ ಆಗಿಬಿಟ್ಟು ಕೌಂಟ್ರಲ್ಲೇ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಯಾವ್ಯಾವ ಜಿಲ್ಲೆದಪ್ಪ ಇಲ್ಲಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ರು? ಧಾರವಾಡ 3,000 ಇಲ್ಲ, ಇಲ್ಲಿ ಕೌಂಟ್ರ್ ಆಗ್ತಾ ಇರೋದು ಎಷ್ಟು ನಾವು ಇಷ್ಟು. ಈಗ ನೋಡಿ, ಇಲ್ಲಿ ನಾವು ಏನು ಮಾಡ್ತಾಯಿದ್ವಿ, ಕೌಂಟ್ರ್ ಆಗ್ತಾಯಿದ್ವಿ. ರಾಯಚೂರವ್ರನ್ನ ಕೌಂಟ್ರ್ 469 ರಾಯಚೂರ್ದು, ಧಾರವಾಡದ ಜಿಲ್ಲೆದು 3,000 ಹಕ್ಕುಪತ್ರಗಳು, ಗದಗ 315, ಕೊಪ್ಪಳ 293, ಬೆಳಗಾವಿ 223, ವಿಜಯಪುರ 167, ಬಾಗಲಕೋಟೆ 700. ಈ ಭಾಗದಲ್ಲೇ ಸರೌಂಡಿಂಗಲ್ಲೇ ಕಾರ್ಯಕ್ರಮ ಮಾಡಿ ಟೋಟಲ್ 1 ಲಕ್ಷದ ಚಿಲ್ಲರೆ ಹಕ್ಕುಪತ್ರಗಳು ಕೊಡಬೇಕು. ಇದು ಪಕ್ಕದ ಜಿಲ್ಲೆ ಇದೆಯಾ ಅಂತ ಹೇಳ್ಬಿಟ್ಟು ಅವ್ರನ್ನ ಇಲ್ಲೇ ಕರೆಸಿ ಇಲ್ಲೇ ಎಲ್ಲರಿಗೂ ಕೌಂಟ್ರ್ ಮಾಡಿ ಇಲ್ಲೇ ಮಾಡ್ತಾಯಿದ್ವಿ. ಹಾಂ, ಬಸ್ ವ್ಯವಸ್ಥೆ ಮಾಡಿದ್ವಿ. ಎಲ್ಲ ಕಡೆ ಬಸ್ ವ್ಯವಸ್ಥೆ. ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಗದಗ, ಹುಬ್ಳಿ, ಧಾರವಾಡ, ಹಾವೇರಿ, ಆಮೇಲೆ ಸಿಟಿದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ವಿ. ಜನ ಇಂಥ ಒಳ್ಳೆ ಕೆಲಸಕ್ಕೆ ವಾಲಂಟ್ರಿ ಬರ್ತಾರೆ ರೀ. ಎಲ್ಲಿ ಹೋದ್ರು ಜನ, ಸರ್ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದೆ, ಯಾರೂ ಮಾಡದಿರೋದು ಕೆಲಸ ನೀವು ಮಾಡಿದ್ದೀರಾ, ನಾವು ಬರ್ತೀವಿ ಸರ್ ಅಂತ ಜನ ವಾಲಂಟ್ರಿ ಬರ್ತಾವ್ರೆ. ನೀವು ಪೆಂಡಾಲ್ ನೋಡಿದ್ರೆ ಗೊತ್ತಾಗಲ್ವಾ? ಆಮೇಲೆ ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಇರಬೇಕು, ನಮಗೋಸ್ಕರ ಇಲ್ಲ, ಹುಡುಗರಿಗೋಸ್ಕರ.